ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಆದ ಬಂಗುಡೆ ಮೀನಿನ ಮಸಾಲ ಫ್ರೈ ಮಾಡ್ತಾ ಇದ್ದೇನೆ. ಮೊದಲಿಗೆ ಇದಕ್ಕೆ ನಾನು ಮೆಣಸನ್ನು ನೆನೆ ಹಾಕ್ತೇನೆ, ಆಮೇಲೆ ಇದನ್ನು ಗ್ರೈಂಡ್ ಮಾಡಿ ಮಸಾಲವನ್ನು ರೆಡಿ ಮಾಡೋದು. ಇಲ್ಲಿಗೆ ಮೆಣಸನ್ನು ನೆನೆ ಹಾಕ್ತೇನೆ. ಒಂದು 15 ನಿಮಿಷ ನೆನೆದಾದ್ಮೇಲೆ ಅದನ್ನು ಗ್ರೈಂಡ್ ಮಾಡಬೇಕು. ಬಿಸಿನೀರು ಹಾಕಿ ನೆನೆಸ್ಲಿಕ್ಕೆ ಇಟ್ಟರೆ ಸಾಫ್ಟ್ ಆಗ್ತದೆ, ಬೇಗನೆ ಗ್ರೈಂಡ್ ಮಾಡಲಿಕ್ಕೂ ಕೂಡ ಆಗ್ತದೆ. ಇವಾಗ ಮಸಾಲ ಕೂಡ ರೆಡಿ ಆಯಿತು. ಹಾಗೆ ಬಂಗುಡೆ ಮೀನನ್ನು ಕೂಡ ಕ್ಲೀನ್ ಮಾಡಿ ತಂದಿದ್ದೇನೆ. ನೋಡಿ, 4 ಬಂಗುಡೆ ಮೀನಿದೆ. ಇದಕ್ಕೆ ನೋಡಿ, ಇವಾಗ ಈ ಮೀನಿಗೆ ಸಪೂರವಾಗಿ ಕಟ್ಸ್ಕೊಡ್ಬೇಕು, ಆವಾಗ ಮಸಾಲ ಚೆನ್ನಾಗಿ ಇದಕ್ಕೆ ಹಿಡಿತದೆ. ಬಂಗುಡೆ ಮಸಾಲ ಫ್ರೈ ಮಾಡಲಿಕ್ಕೆ ಇಲ್ಲಿ ಒಂದು 8 ಮೆಣಸನ್ನು ನಾನು ಬಿಸಿನೀರು ಹಾಕಿ ನೆನೆ ಇಡ್ತೇನೆ. ಇವಾಗ ನೋಡಿ, ಬಿಸಿನೀರು ಹಾಕಿ ಇದನ್ನು ನೆನೆ ಇಟ್ಟೆ. ಇನ್ನು ಚೆನ್ನಾಗಿ ನೆನೆದ ಮೇಲೆ ಇದನ್ನು ಗ್ರೈಂಡ್ ಮಾಡೋದು. ನೋಡಿ, ಬಿಸಿನೀರಲ್ಲಿ ನೆನೆ ಇಟ್ಟಂಥ ಮೆಣಸು ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ. ಒಂದು ತುಂಡು ಶುಂಠಿ, 5 ಬೆಳ್ಳುಳ್ಳಿ ಹೆಸಲು, 1 ಟೀ ಸ್ಪೂನ್ ಕೊತ್ತಂಬರಿ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಅರಸಿನ, ಹುಣಸೆಹಣ್ಣು. ಇದು ಮಸಾಲ ಫ್ರೈಯ ಸ್ಪೆಷಲ್ ಹುಣಸೆಹಣ್ಣು. ಇದಕ್ಕೆ ಬೇಕಾದಷ್ಟು ಉಪ್ಪು. ಇವಾಗ ಇದಕ್ಕೆ ನೆನೆ ಹಾಕಿದ ನೀರನ್ನು ಹಾಕಿದ್ದೇನೆ. ಮತ್ತು ನೋಡಿಕೊಂಡು ಬೇಕಿದ್ರೆ ನೀರು ಹಾಕಿದರೆ ಆಯಿತು, ಯಾಕೆಂದರೆ ಮಸಾಲ ಜಾಸ್ತಿ ತೆಳುವಾಗಬಾರ್ದು. ಇನ್ನು ಇದನ್ನು ಗ್ರೈಂಡ್ ಮಾಡ್ತೇನೆ. ನೋಡಿ, ಮಸಾಲ ಈ ಥರ ಗ್ರೈಂಡ್ ಆಗಿದೆ. ಇದನ್ನು ಇವಾಗ ಒಂದು ಪಾತ್ರೆಗೆ ತೆಗಿತೇನೆ. ನೋಡಿ, ಇವಾಗ ಬಂಗುಡೆ ಮೀನಿಗೆ ಈ ಥರ ಕಟ್ಸ್ಕೊಟ್ಟಿದ್ದೇನೆ. ಇನ್ನಿದಕ್ಕೆ ನಾನು ಮಸಾಲವನ್ನು ಹಾಕ್ತೇನೆ. ಮಸಾಲವನ್ನು ಒಂದು ಪ್ಲೇಟಿಗೆ ತೆಗೆದಿದ್ದೇನೆ. ಹಾಗೆಯೇ ಈ ಬಂಗುಡೆ ಮೀನಿಗೆ ಈ ಮಸಾಲವನ್ನು ಹಾಕ್ತೇನೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲವನ್ನು ಹಾಕಿದರೆ ಸಾಕು. ಸ್ವಲ್ಪ ಮಸಾಲ ಹಾಕಿ ಇವಾಗ ಫ್ರೈ ಮಾಡೋದು. ಮೀನಿಗೆ ಮಸಾಲ ಹಾಕಿಟ್ಟು ಅರ್ಧ ಗಂಟೆ ಆಯಿತು. ಇದನ್ನು ಫ್ರೈ ಮಾಡ್ತೇನೆ. ಇವಾಗ ಒಂದು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಎಣ್ಣೆಯನ್ನು ಹಾಕ್ತೇನೆ. ನೋಡಿ, ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಮೀನನ್ನು ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ. ನೋಡಿ, ಇವಾಗ ಇದಕ್ಕೊಂದು ಮುಚ್ಚಳವನ್ನು ಮುಚ್ಚುತ್ತೇನೆ. ಇಲ್ಲದಿದ್ದರೆ ಎಲ್ಲ ಕಡೆ ಎಣ್ಣೆ ರಟ್ತದೆ, ಗೋಡೆಗೂ ರಟ್ತದೆ. ಹಾಗಾಗಿ ಈ ಥರ ಮುಚ್ಚಳ ಮುಚ್ಚಿ ನಾನು ಫ್ರೈ ಮಾಡೋದು. ಹೊರಗಡೆ ಸೌದೆ ಒಲೆಯಲ್ಲಿ ಆದರೆ ಮುಚ್ಚಬೇಕು ಅಂತಿಲ್ಲ, ಇಲ್ಲಿ ಎಲ್ಲ ರಟ್ತದೆ. ಹಾಗಾಗಿ ಮುಚ್ಚಿ ನಾನು ಫ್ರೈ ಮಾಡ್ತೇನೆ. ಹಾಗೆಯೇ ಫ್ಲೇಮನ್ನು ಸ್ವಲ್ಪ ಕಡಿಮೆ ಮಾಡ್ತೇನೆ. ಇಲ್ಲಿ ಇವಾಗ ಇಷ್ಟು ಮಸಾಲ ಉಳಿದಿದೆ. ಇದನ್ನು ಇವಾಗ ಹಾಗೆಯೇ ಇಡ್ತೇನೆ. ಬಂಗುಡೆ ಮೀನು 2 ಸೈಡು ಫ್ರೈ ಮಾಡುವಾಗ, ಅದು ಫ್ರೈ ಆಗ್ತಾ ಬರುವಾಗ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಕರಿಬೇವು ಹಾಗೂ ಈ ಮಸಾಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಈ ಫ್ರೈ ಆದ ಮೀನಿನ ಮೇಲೆ ಇಟ್ಟರೆ ಮಸಾಲ ಮೀನು ಫ್ರೈ ರೆಡಿ ಆಗ್ತದೆ. ನೋಡಿ, ಇವಾಗ ಟರ್ನ್ ಮಾಡಿ ಹಾಕಿದೆ. ಇನ್ನೊಂದು ಸೈಡ್ ಫ್ರೈ ಆಗ್ತಾಯಿದೆ. ಹಾಗೆ ಇವಾಗ ನಾನಿಲ್ಲಿ ಇದೇ ಪ್ಯಾನಲ್ಲಿ ಮಸಾಲವನ್ನು ಫ್ರೈ ಮಾಡ್ತೇನೆ. ಈ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು, ಒಳ್ಳೆ ಘಮ ಬರ್ತದೆ ಫ್ರೈ ಆಗುವಾಗ. ನೋಡಿ, ಇವಾಗ ಇದು ಫ್ರೈ ಆದ್ದು ಸಾಕು. ಇದನ್ನು ತೆಗಿತೇನೆ.
ನೋಡಿ, ರುಚಿಯಾದ ಹಾಗೆಯೇ ತುಂಬಾ ಸ್ಪೆಷಲ್ ಆಗಿ ಮಾಡಿದ ಮಸಾಲ ಪಂಗುಡೆ ಫ್ರೈ ರೆಡಿ ಆಯಿತು. ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರ್ತದೆ. ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ಬಂಗುಡೆ ಸ್ಪೆಷಲ್ ಮಸಾಲ ಫ್ರೈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.